ಈರುಳ್ಳಿ ಬೆಳ್ಳುಳ್ಳಿ ಬಳಸುವುದರ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ಉದಾಹರಣೆಗೆ ಷಷ್ಠಿ ಸೋಮವಾರಗಳಂದು ಬಳಸಲ್ಲ. ಆಹಾರ ನಿಯಮವನ್ನು ಜಡ್ಜ್ ಮಾಡಬೇಡಿ. ಅಷ್ಟೊಂದು ತಾಮಸಿಕ ಗುಣ ಅದು ಕಾಫಿ. ನಮಸ್ಕಾರ ಸ್ನೇಹಿತರೆ, ನಮ್ಮ ಹ್ಯಾಪಿ ಲೈಫ್ ಯೂಟ್ಯೂಬ್ ಚಾನಲ್ ಕೆಲವು ಪ್ರಶ್ನೆಗಳು ಕೇಳ್ತಾ ಇರ್ತಾರೆ. ಸಿಲ್ಲಿಯಾಗಿ ಕಂಡ್ರೂ ಕನ್ಫ್ಯೂಷನ್ ಇರುತ್ತೆ ಪಾಪ. ಒಬ್ಬರು ಕೇಳಿದ್ದಾರೆ, ಗುರುಗಳೇ ಈರುಳ್ಳಿ ಬೆಳ್ಳುಳ್ಳಿ ಬಳಸುವುದರ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ಉದಾಹರಣೆಗೆ ಷಷ್ಠಿ ಸೋಮವಾರಗಳಂದು ಬಳಸಲ್ಲ, ಕೆಲವರು ಏನಂತೀರಾ ಅಂತ. ನೋಡ್ರಪ್ಪ, ಅವರವರ ನಂಬಿಕೆಗೆ ಅವರು ಏನಾದರೂ ತಿನ್ಕೊಳ್ಳಿ. ಒಂದು ಸತ್ಯ ಅರ್ಥ ಮಾಡ್ಕೊಳ್ಳಿ, ಯಾವುದಾರ ತಿನ್ನು, ಏನಾದರೂ ತಿನ್ನು, ಯಾವಾಗಲಾದರೂ ತಿನ್ನು, ಅದು ನಿನ್ನ ದೇಹಕ್ಕೆ ಹಿತವಾಗಿರಬೇಕು, ಮನಸ್ಸಿಗೆ ಹಿತವಾಗಿರಬೇಕು. ಯಾವ ಆಹಾರ ಮನಸ್ಸಿಗೆ ಹಿತವೋ, ಮಿತವಾಗಿ ಸೇವನೆ ಮಾಡ್ತಿರೋ ಅದು ಶ್ರೇಷ್ಠ ಆಹಾರ. ತುಂಬ ಸರಳ. ಈರುಳ್ಳಿ ಬೆಳ್ಳುಳ್ಳಿನ ಸ್ವಲ್ಪ ಅದು ನಮ್ಮ ಮನಸ್ಸನ್ನು ಏನು ಮಾಡುತ್ತೆ, ತಮೋ ಗುಣ ಅಂತ ಕರೀತಾರೆ. ಆ್ಯಕ್ಚುಲಿ ಅಲ್ಲ. ಈರುಳ್ಳಿ ಬೆಳ್ಳುಳ್ಳಿ ಮಾಂಸಾಹಾರಕ್ಕೆ ಜಾಸ್ತಿ ಉಪಯೋಗಿಸೋದ್ರಿಂದ ಅದನ್ನು ಹೊರಗಡೆ ಇಟ್ಬಿಡ್ತಾರೆ. ಅದು ತಮೋಗುಣ ಭರಿತವಾದದ್ದು, ಕಾಮೋತ್ತೇಜಕ ಅಂತ. ಬಟ್ ಈಗ ರೀಸೆಂಟ್ ಸ್ಟಡೀಸ್ ತೋರಿಸ್ತಾ ಇದೆ, ಬೆಳ್ಳುಳ್ಳಿ ಬಿ ಪಿನ ಕಂಟ್ರೋಲ್ ಮಾಡುತ್ತೆ, ಕೊಲೆಸ್ಟ್ರಾಲ್ನ ಕಂಟ್ರೋಲ್ ಮಾಡುತ್ತೆ. ಆಯುರ್ವೇದಕ್ಕೆ ತುಂಬ ಉಪಯೋಗಿಸ್ತಾರೆ. ಬೆಳ್ಳುಳ್ಳಿ ಉಪಯೋಗಿಸಿ ಅಂತ ಹೇಳ್ತಾ ಇದ್ದಾರೆ. ಬೆಳ್ಳುಳ್ಳಿ ಮಾತ್ರೆಗಳು ಸಿಗ್ತಾ ಇದೆ, ಬೆಳ್ಳುಳ್ಳಿ ಕ್ಯಾಪ್ಸಲ್ ಸಿಗ್ತಾ ಇದೆ. ಈರುಳ್ಳಿನ ನಿರಂತರವಾಗಿ ಉಪಯೋಗಿಸಿ ಅಂತ ಹೇಳ್ತಾರೆ. ಅದಕ್ಕೆ ಆಲ್ಟರ್ನೇಟಿವ್ ಕೆಲವರು ಸಸ್ಯಾಹಾರಿಗಳು ಬೇರೆ ಬೇರೆ ಇಂಗು ಅದನ್ನು ಉಪಯೋಗಿಸ್ತಾ ಇದ್ದವು. ತೊಂದರೆ ಇಲ್ಲ. ಸೊ ನೀವು ಈರುಳ್ಳಿ ರೆಗ್ಯುಲರಾಗಿ ಉಪಯೋಗಿಸಿದ್ರೆ ಏನು ಪ್ರಾಬ್ಲಮ್ ಇಲ್ಲ. ಆ್ಯಕ್ಚುಲಿ ಉಪಯೋಗಿಸ್ಬೇಕು, ಬೆಳ್ಳುಳ್ಳಿನೂ ಉಪಯೋಗಿಸ್ಬೇಕು. ತುಂಬ ಜನರು ಈಗಿನ ಮಾನಸಿಕ ಒತ್ತಡದಲ್ಲಿ ಬಿ ಪಿಗೆ ಸರೆಂಡರ್ ಆಗ್ತಾ ಇದ್ದಾರೆ. ತುಂಬ ಜನಕ್ಕೆ ಬಿ ಪಿ ಬಂದ್ಬಿಡುತ್ತೆ. ಸಸ್ಯಾಹಾರಿ ಆಗಲಿ ಮಾಂಸಾಹಾರಿ ಆಗಲಿ ಬಿ ಪಿ ಬರುತ್ತೆ. ಬಿ ಪಿ ಇರೋರು ರೆಗ್ಯುಲರಾಗಿ ಬೆಳ್ಳುಳ್ಳಿನ ಉಪಯೋಗಿಸಿದ್ರೆ ಒಳ್ಳೆಯದು ಅಂತ ಆಯುರ್ವೇದದಲ್ಲೂ ಹೇಳುತ್ತೆ. ಬೇಕಾದಷ್ಟು ಮೆಡಿಕಲ್ ವ್ಯಾಲ್ಯೂಸ್ ಇದೆ, ಅದು ತಪ್ಪಲ್ಲ. ಏನೋ ಒಂದು ಪುರಾಣ ಕಥೆಯಲ್ಲಿ ಏನೋ ಹೇಳ್ತಾ ಬರ್ತಾರೆ, ಆ ಕಥೆಯಿಂದ ಹಿಂಗೆ ಬಂತು ಹಿಂಗೆ ಬಂತು ಹಿಂಗೆ ಬಂತು. ಪುರಾಣ ಕಥೆಗಳಿಂದ ಆಹಾರ ನಿಯಮವನ್ನು ಜಡ್ಜ್ ಮಾಡಬೇಡಿ. ಅರ್ಥ ಆಯ್ತಾ? ಅಥವಾ ತಮೋಗುಣ ಅಂತ ಜಡ್ಜ್ ಮಾಡಬೇಡಿ. ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಪ್ರಾಕ್ಟಿಕಲ್ ಈ ಒಂದು ಸರಿ ಹೇಳ್ತೀನಿ, ನೆನಪಿಟ್ಕೊಳ್ಳಿ. ಮಾಂಸಾಹಾರಕ್ಕಿಂತ ಕೆಟ್ಟದ್ದು ಕಾಫಿ, ಟೀ. ನೀನು ಸಸ್ಯಾಹಾರಿಯಾಗಿದ್ದುಕೊಂಡು ನೀನು ಕಾಫಿ ಕುಡಿತೀಯ, ಡೈಲಿ ಕಾಫಿ ಕುಡಿತೀಯ. ಏನು ಈರುಳ್ಳಿನೂ ತಿನ್ನಲ್ಲ, ಬೆಳ್ಳುಳ್ಳಿನೂ ತಿನ್ನಲ್ಲ, ಕಾಫಿ ಕುಡಿತೀಯ. ನೀವು ಕಾಫಿ ಕುಡಿತಾ ಇದ್ದವ್ರು ಕಾಫಿ ಬಿಟ್ಬಿಡಿ. ಸಡನ್ನಾಗೆ ಮಾರನೇ ದಿನ ತಲೆನೋವು ಬರುತ್ತೆ, ಅಥವಾ ಆ ದಿನವೇ ತಲೆನೋವು ಬರುತ್ತೆ. ಕಾಫಿ ಕುಡ್ದಿಲ್ಲ ಅಂದ್ರೆ ಏನೇನೋ ಆಗುತ್ತೆ, ತಲೆನೋವು ಬರುತ್ತೆ. ಅಷ್ಟೊಂದು ಅಡಿಕ್ಟ್ ಆಗಿರ್ತೀರ. ಅಷ್ಟೊಂದು ತಾಮಸಿಕ ಗುಣ ಅದು ಕಾಫಿ. ನೀವು ಈರುಳ್ಳಿ ತಿಂತಾ ಇರ್ತೀರ, ಬಿಟ್ಬಿಡಿ. ನೀವು ಬೆಳ್ಳುಳ್ಳಿ ತಿಂತಾ ಇರ್ತೀರ, ಬಿಟ್ಬಿಡಿ. ಮಾಂಸ ತಿಂತಾ ಇರ್ತೀರ, ಬಿಟ್ಬಿಡಿ. ತಲೆನೋವು ಬರಲ್ಲ. ಮಾಂಸಾಹಾರ ಡೈಲಿ ತಿಂತಾರಾ? ಅದು ವೆಸ್ಟರ್ನ್ ಕಂಟ್ರಿನಲ್ಲಿ ತಿಂತಾರೆ. ಇಂಡಿಯನ್ ಕಂಟ್ರಿನಲ್ಲಿ ವಾರಕ್ಕೊಂದ್ಸರಿ 15 ದಿನಕ್ಕೊಂದ್ಸರಿ ತಿಂತಾರೆ, ಅಥವಾ 2 ದಿನಕ್ಕೆ 3 ದಿನಕ್ಕೊಂದ್ಸರಿ ತಿನ್ಬೋದು. ತಿಂದೇ ಇದ್ರೆ ತಲೆನೋವು ಬರಲ್ಲ. ಮಾಂಸಾಹಾರವನ್ನು ಸೇವನೆ ಮಾಡಿಲ್ಲ ಅಂದರೆ ತಲೆನೋವು ಬರಲ್ಲ. ನೀವು ಕಾಫಿಯನ್ನು ಕುಡಿತಾ ಇದ್ದರೂ ಕುಡಿದಿಲ್ಲ ಅಂದರೆ ತಲೆನೋವು ಬರುತ್ತೆ. ಹಂಗಾರೆ ಯಾವ್ದು ಕೆಟ್ಟಿದ್ದು? ದೇಹದ ಮೇಲೆ ಮನಸ್ಸಿನ ಮೇಲೆ ಯಾವುದು ಇಮಿಡಿಯೇಟ್ ಎಫೆಕ್ಟ್ ಆಯಿತೋ ಅದು ಕೆಟ್ಟದು ಅಲ್ವಾ? ಲಾಜಿಕಾಗಿ ಯೋಚನೆ ಮಾಡಿ ನೋಡಿ. ಸೊ ಎಷ್ಟೊಂದು ಜನ ವೆಜಿಟೇರಿಯನ್ಸು ಕಾಫಿ ಟೀಗೆ ಅಡಿಕ್ಟ್ ಆಗಿಬಿಡುತ್ತೆ. 3 ಸಾರಿ 2 ಸಾರಿ ಕುಡಿತಾನೆ ಇರ್ತಾರೆ. ಕುಡ್ದಿಲ್ಲ ಅಂದರೆ ತಲೆನೋವು. ಸೊ ಮಾಂಸಾಹಾರಿಗೇನೆ ಕೆಟ್ಟದು, ಅದು ಪ್ಯೂರ್ ಸಸ್ಯಾಹಾರ ಅಂತೀವಿ ನಾವು. ಹೀಗೆ ತರ್ಕ ಕುತರ್ಕಗಳಿಂದ ಆಹಾರವನ್ನು ಚರ್ಚೆ ಮಾಡೋಕ್ಕೆ ಹೋಗಬೇಡಿ. ಈರುಳ್ಳಿ ಬೆಳ್ಳುಳ್ಳಿ ತಿಂದ್ರೆ ಏನಾಗುತ್ತೆ ಅಂತ. ಜೊತೆಗೆ ಷಷ್ಠಿ ದಿನ ತಿನ್ನಬಾರ್ದು, ಸೋಮವಾರ ದಿನ ತಿನ್ನಬಾರ್ದು. ಇವೆಲ್ಲ ನೀವು ಮಾಡ್ಕೊಂಡಿರ್ತಕ್ಕಂಥ ನಿಬಂಧನೆಗಳು, ಶಾಸ್ತ್ರಗಳು. ಬೇಕಾದರೆ ಬಿಟ್ಬಿಡಿ, ಬೇಡದೇ ಇದ್ರೆ ದಿನ ತಿಂದ್ರಿ. ಎವ್ರಿ ಡೇ ಈಸ್ ಗುಡ್, ಎವ್ರಿ ಅವರ್ ಈಸ್ ಗುಡ್, ಎವ್ರಿ ಮೊಮೆಂಟ್ ಈಸ್ ಗುಡ್ ಇಫ್ ಯು ಆರ್ ಗುಡ್ ಅಂತ. ಪ್ರತಿ ದಿನವೂ, ಪ್ರತಿ ಗಂಟೆಯೂ, ಪ್ರತಿ ಕ್ಷಣವೂ ಒಳ್ಳೆಯದೇ ನೀನು ಒಳ್ಳೆಯವನಾಗಿದ್ದರೆ.
ನಿನ್ನ ಮನಸ್ಸಿನಲ್ಲಿ ಕಪಟತೆ ಇದ್ದು ಒಳ್ಳೆತನ ಇಲ್ಲದೆ ಮೋಸಗಾರನಾಗಿದ್ದು ಆತ್ಮಸಾಕ್ಷಿಯ ವಿರುದ್ಧವಾಗಿ ನೀನು ನಡ್ಕೊತಾ ಇದ್ದರೆ ಆವಾಗ ಕಾಲ ನೋಡಬೇಕಾಗತ್ತೆ, ಯಾವ ಕಾಲ ಒಳ್ಳೆಯದು ಯಾವ ಕಾಲ ಕೆಟ್ಟದು ಅಂತ. ವೆನ್ ಯು ಆರ್ ಗುಡ್, ಗೋಯಿಂಗ್ ಫಾರ್ ಎ ಗುಡ್ ಜಾಬ್, ಒಳ್ಳೆ ಕೆಲಸಕ್ಕೆ ಹೋಗ್ತಾ ಇದೆಯಾ, ಸಹಾಯ ಮಾಡೋಕ್ಕೆ ಹೋಗ್ತಾ ಇದೆಯಾ, ದಾನ ಕೊಡೋಕ್ಕೆ ಹೋಗ್ತಾ ಇದೆಯಾ, ಏನೋ ದುಡಿಯೋಕ್ಕೆ ಹೋಗ್ತಾ ಇದೆಯಾ, ನೆಮ್ಮದಿಯಿಂದ ಮೋಸ ಮಾಡದೆ ಹೋಗ್ತಾ ಇದೆಯಾ, ಟೈಮೇ ಬೇಕಾಗಿಲ್ಲ. ನೀನು ಒಳ್ಳೇದು ಮಾಡಬೇಕಾದಾಗ ರಾಹು ಕಾಲದಲ್ಲಿ ಹೋಗು, ಒಳ್ಳೆಯದಾಗತ್ತೆ. ಅಮಾವಾಸ್ಯೆಯಲ್ಲಿ ಮಾಡು, ಒಳ್ಳೆಯದಾಗುತ್ತೆ. ಯಾಕಂದರೆ ನೀನು ಒಳ್ಳೆಯವನು. ಸೊ ಇದನ್ನ ಯಾಕೆ ನಾನು ಹೇಳ್ತೀನಿ ಅಂದರೆ, ಕಾಲ ಇಂಪಾರ್ಟೆಂಟ್ ಅಲ್ಲ, ಸೋಮವಾರ ಇಂಪಾರ್ಟೆಂಟ್ ಅಲ್ಲ, ಷಷ್ಠಿ ಇಂಪಾರ್ಟೆಂಟ್ ಅಲ್ಲ, ನೀನು ಇಂಪಾರ್ಟೆಂಟ್. ನಿನ್ನ ಮನಸ್ಥಿತಿ ಇಂಪಾರ್ಟೆಂಟ್, ನೀನು ಮಾಡುವ ಕೆಲಸ ಇಂಪಾರ್ಟೆಂಟ್. ನಿನ್ನ ಕಾಯ ವಾಚ ಮನಸ್ಸಿನ ಎಷ್ಟು ಜನ ಪ್ರಯೋಜನ ಪಡ್ತಾ ಇದ್ದಾರೆ, ನೀನು ಎಷ್ಟೊಂದು ಪ್ರಯೋಜನ ಪಡ್ತಾ ಇದೆಯಾ, ನೆಮ್ಮದಿಯಾಗಿ ತೃಪ್ತಿಯಾಗಿ ನಿದ್ರೆ ಮಾಡ್ತಿದೆಯಾ, ಯಾವುದೇ ಚಿಂತೆ ಇಲ್ಲದೆ, ಯಾವುದೇ ನೋವಿಲ್ಲದೆ, ಅದು ಮುಖ್ಯ. ನೀನು ಚಿಂತನೆ ಮಾಡುವ ಕಾಲ ದಿನ ಮುಖ್ಯ ಅಲ್ಲ. ನೆನ್ಪಿಟ್ಕೊಳ್ಳಿ, ಪ್ರತಿ ದಿನ, ಪ್ರತಿ ಗಂಟೆ, ಪ್ರತಿ ಕ್ಷಣ ಒಳ್ಳೆಯದು. ನೀನು ಒಳ್ಳೆಯವನಾಗಿದ್ದರೆ ಈ ಒಳ್ಳೆಯತನವನ್ನು ಬೆಳೆಸ್ಕೊಂಡು ಮುಂದೆ ಹೋಗಿ ಯಾವುದು ಸರಿ ಯಾವುದು ತಪ್ಪು ಚಿಂತನೆ ಬೇಡ. ನಿನ್ನ ದೇಹನೇ ಹೇಳುತ್ತೆ, ನಿನ್ನ ಮನಸ್ಸೇ ಹೇಳುತ್ತೆ. ಆಹಾರ ಕೆಟ್ಟದಾದರೆ ಇದು ನನಗೆ ಬೇಡ ಅಂತ ಮನಸ್ಸು ಹೇಳುತ್ತೆ. ಆ ಮನಸ್ಸನ್ನು ನೋಡಿ, ಅರ್ಥ ಆಯ್ತಾ? ನಿನ್ನ ದೇಹಕ್ಕೆ ಬೇಕಾದರೆ ತಿನ್ನಬೇಕು ಅನಿಸುತ್ತೆ, ತಿನ್ನಿರಿ. ನಾನು ಹೇಳ್ತಾರೆ ಲಾಸ್ಟ್ ಡೈಲಾಗ್, ಮಣ್ಣು ಬೇಕಾದ್ರೆ ತಿನ್ನು ನಿನ್ನ ದೇಹಕ್ಕೆ ಒಳ್ಳೆಯದಾದರೆ. ಹಣ್ಣನ್ನು ತಿನ್ನಬೇಡ ದೇಹಕ್ಕೆ ಕೆಟ್ಟದಾದರೆ. ಅಲ್ವಾ? ವೆರಿ ಸಿಂಪಲ್. ಅಂತರ್ಮುಖಿ ಸದಾ ಸುಖಿ. ಥ್ಯಾಂಕ್ ಯು.